ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಾದ್ರೆ ನಿಮ್ದು ಹೇಗೆ ಸರ್? ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅದು ಗೊತ್ತಾಗಲ್ಲ ಸರ್. ಲವ್ ಮ್ಯಾರೇಜ್. ಕಟೀಲಿನ 5ನೇ ಮೇಳದ ಬಗ್ಗೆ ಮಾತನಾಡೋದಾದ್ರೆ ಅದು ಈಗಲೂ ಎಣಿಸುವಾಗ ಅದನ್ನು ದುಃಖ ಬರುತ್ತೆ ನಮಗೆ. ನಾನು ಈ ಪ್ರಸಂಗ ಸತ್ತೇ ಹೋಯ್ತು ಅಂತ ಗ್ರಹಿಸಿದ್ದೆ, ಆದರೆ ಪುನಃ ಜೀವ ಕೊಟ್ಟಿನಿ ಅದಕ್ಕೆ. ದೇವಮಾತ್ಮೆ ಯಕ್ಷಗಾನ ಅಂತೇಳಿ ಅದು ಇಡೀ ಟ್ರೆಂಡ್ ಆಗಿತ್ತು. ಪಟ್ಲಣ ಪಟ್ಲಣ ಮೇಳ ಆಗ್ತಿತ್ತು, ಕಟೀಲ್ದ ಮೇಳ ಅಂತ ಅಂದ್ರೆ ಅಲ್ಲಿವರೆಗೆ ಬಂದಿತ್ತು. ಇಲ್ಲ ಅವರನ್ನು ಇಟ್ಕೊಂಡು ನೀನು ದೇವಿ ಅಂತ ಮಾಡೋದು ಇಲ್ಲ, ಸಾಧ್ಯ ಇಲ್ಲ ನಿನ್ನಂತ. ತುಂಬಾ ಒಳ್ಳೇದು ಆದ ನಂತರ ಮತ್ತೆ ಅದೊಂದು ದೃಷ್ಟಿ ಬೀಳಿದೆ ಅಂತ ಹೇಳಿ. ಪಾವಂಜಿ ಮೇಳದಲ್ಲಿ ಏನು ಆಗ್ತಾ ಇದೆ ಅಂತೆ, ಅಕ್ಷಯ್ ಕುಮಾರ್ ಬಾರ್ನಾಡ್ ಟಿವಿ ಏನಾದ್ರೂ ಮಾಡಿ ಅದನ್ನು ಹಾಳು ಮಾಡ್ಬೇಕೆಂಬ ಪ್ರಯತ್ನ ಅಷ್ಟೇ. ಒಂದು ಮೇಳ ಅಂತ ಹೇಳುವಾಗ ಭಾಗವತನನ್ನು ಹೊಂದಿಕೊಂಡೇ ಇರುವುದು, ಹೇಗಾದ್ರೂ ಮಾಡಿ ಹೊಡಿಲೇಬೇಕು ಅಂತ ಹಠ ತೊಟ್ಟರು. ನಿಮ್ಮ ಒಂದು ಪಾಪ್ಯುಲಾರಿಟಿಯನ್ನ ಸಹಿಸ್ಲಿಕ್ಕಾಗ್ಲಿಲ್ವ? ಅಂದ್ರೆ ನಮ್ಗೆ ಎಷ್ಟು ನಾನು ಹೇಳಿದ್ರೆ ನನ್ನ ಅಭಿಮಾನಿ ದೇವರುಗಳು ನನ್ನನ್ನು ಎಷ್ಟು ಬೆಳೆಸೋರು ಎಷ್ಟು ಜನ ಇದ್ರು ಅಷ್ಟೇ ಜನ ಅದನ್ನು ಅಂದ್ರೆ ನಾನು ಯಾವ ಕಾರಣಕ್ಕೂ ಯಕ್ಷಗಾನದಲ್ಲಿ ನಾನು ತಲೆ ಎತ್ತಬಾರದು. ಒಂದು ಮೇಳ ನಿರ್ಣಯ ಆಗಿ ಒಂದು ಮೇಳ ಹೊರಡಬೇಕಿದ್ರೆ ಕನಿಷ್ಠ 3 ವರ್ಷ ಆದ್ರೂ ಬೇಕು. ಕೇವಲ 1 ತಿಂಗಳಲ್ಲಿ ಈಗ ಒಂದು ಸ್ವಲ್ಪ ಹೊತ್ತು ಯಕ್ಷಗಾನವನ್ನ ಬದಿಗಿಟ್ಟು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಾದ್ರೆ ನಿಮ್ದು ಹೇಗೆ ಸರ್? ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅದು ಗೊತ್ತಾಗಲ್ಲ ಸರ್. ಲವ್ ಮ್ಯಾರೇಜ್ ಅಂದ್ರೆ ಹೇಗೆ ಸರ್? ನಿಮ್ಮ ಶ್ರೀಮತಿ ಅವರು ಹೇಗೆ ಸಪೋರ್ಟ್ ಮಾಡ್ತಾರೆ? ತುಂಬಾ ಸಪೋರ್ಟ್ ಮಾಡ್ತಿದ್ದಾಳೆ. ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈಗ ಈ ಫೌಂಡೇಶನ್ ಅಂತ ಹೇಳಿದ್ರು. ನೀವು ಈಗಿನ ಹೆಣ್ಮಕ್ಳನ್ನು ಅಥವಾ ಎಲ್ಲರನ್ನು ನಾನು ಹೇಳಲ್ಲ, ಕೆಲವರು ತುಂಬಾ ಸಪೋರ್ಟ್ ಮಾಡುವವರಿದ್ದಾರೆ. ನೀವು ನೋಡ್ತಾ ಇರ್ಬೋದು ನನ್ನ ಶೆಡ್ಯೂಲ್ ಹೇಗೆ ಅಂತ ನಿಮ್ಗೆ ಗೊತ್ತಿರೋಲ್ಲ. ಅದು ಕೇವಲ ಯಕ್ಷಗಾನ ತುಂಬಾ ಕಲಾವಿದರಿದ್ದಾರೆ, ಅವರ ಕೆಲಸಕ್ಕೆ ಬ್ಯುಸಿ ಇರಬಹುದು. ಈಗ ನಾನು ನನ್ನ ಭಾಗವತಿಕೆ ಕೆಲಸಕ್ಕೆ ಬ್ಯುಸಿ ಇರೋದು ದೊಡ್ಡ ಬ್ಯುಸಿ ಅಲ್ಲ, ಅದು ನನ್ನ ಜೀವನ, ಅದಕ್ಕೆ ಸಹಕಾರ ಎಲ್ಲರೂ ನೀಡಬೇಕು. ಬಟ್ ನನ್ನ ಫೌಂಡೇಶನ್ ನನ್ನ ಭಾಗವತಿಕೆಗಿಂತ 100 ಪಟ್ಟು ಬ್ಯುಸಿ ನಾನು ಇದಕ್ಕೋಸ್ಕರ ಇರ್ತೇನೆ. ಅದು ನನಗೋಸ್ಕರ ಅಲ್ಲಲ್ಲ, ನನ್ನ ಕಲಾವಿದರಿಗೋಸ್ಕರ. ಆ ಸಮಯದಿಂದ ಹಿಡಿದು ಎಲ್ಲ ಸಮಯವನ್ನು ನನ್ನ ಹೆಂಡತಿ ಮಕ್ಕಳಿಗೆ ಕೊಡುವ ಸಮಯವನ್ನು ನಾನು ಕೊಡುದು ಅದಕ್ಕೋಸ್ಕರ. ಅದಕ್ಕೆಲ್ಲದಕ್ಕೂ ಪೂರಕವಾಗಿರೋಳು ಅವಳು. ನಾನು ಏನಿದ್ರು ಕೂಡ ಎಷ್ಟು ಜನ ನೋಡಿ, ನಾನು ಆಗ ತಾನೇ ಹೇಳಿದೆ, ನಿಮ್ಮಲ್ಲೇ ಹೇಳಿದೆ, 4-5 ಜನ ಬೆಳಿಗ್ಗೆ ಬಂದರು ಅಪ್ಲಿಕೇಶನ್ ಕೊಡ್ಲಿಕ್ಕೆ, ಅದಕ್ಕೆ ಇದಕ್ಕೂ ಎಲ್ಲವನ್ನು ನಿಭಾಯಿಸ್ಬೇಕು. ಯಾರು? ಅವಳೇ ನಿಭಾಯಿಸ್ಬೇಕು. ನಾನು ರಾತ್ರಿ 2 ಗಂಟೆ 3 ಗಂಟೆ ಹೊತ್ತಿಗೆ ಬರ್ತೇನೆ. 5-6 ತಿಂಗಳು ನಿತ್ಯ ತಿರುಗಾಟ. ನೀವು ಯೋಚನೆ ಮಾಡಿ, ಈ ವರ್ಷದ ಫಾರ್ ಎಕ್ಸಾಂಪಲ್ ನಿಮಗೆ ಮನವರಿಕೆ ಆಗ್ಲಿಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಒಬ್ಬ ಕಲಾವಿದ ಜೀವನ ಅಥವಾ ಈವನ್ ನಂದು ನಾನೇ ಹೇಳ್ತಾ ಇರೋದು. ಪಾವಂಜೆ ಮೇಳದ ಯಕ್ಷಗಾನ ಅಂತ ಹೇಳಿದ್ರೆ ಈಗ ಪ್ರತಿಯೊಬ್ಬರು ಆಡಿಸುವುದು ನನ್ನ ಮೇಲಿನ ಅಭಿಮಾನದಿಂದ, ನನ್ನ ಮೇಲಿನ ಪ್ರೀತಿ ಇತ್ತು. ನಾನು ಬೇಕಿ, ನಾನು ಹುಷಾರಿ ಇಲ್ಲದೆ ಇರಲಿ, ಎಂಥದೇ ಇರಲಿ, ನಾನು ಬರೋದಿಲ್ಲ ಅಂತ ಹೇಳಿದ್ರೆ ಆ ದಿವಸದ ಆಟ ಕ್ಯಾನ್ಸಲ್. ಓ, ಆ ಥರ ಇದೆಯಾ ಸರ್? ಈಗಲೂ ನಾನು ನನಗೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆ ದಿವಸದ ಆಟ ಕ್ಯಾನ್ಸಲ್, ಬೇಡ. ಮಾಡಿಸಿದ್ದಾರೆ ಕ್ಯಾನ್ಸಲ್? ಮಾಡಿಸ್ತಾರೆ. ಕಳೆದ ವರ್ಷ 1-2-3 ಆಟ ಕ್ಯಾನ್ಸಲ್ ಮಾಡಿಸಿದ್ದಾರೆ ನಾನು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಕ್ಕೆ. ಅಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂದ್ರೆ ಅವರು ಯಾಕೆ ಆಡಿಸ್ತಾರೆ? ಅವರಿಗೆ ಹರಕೆ ಇಲ್ಲ. ಕಟೀಲ್ ಮೇಳದ ಹಾಗೆ, ಧರ್ಮಸ್ಥಳ ಮೇಳದ ಹಾಗೆ ಅಥವಾ ಮಂದಾರ್ತಿ ಮೇಳದ ಹಾಗೆ ಹರಕೆ ಆಟ ಅಲ್ಲ. ಅವ್ರು ಯಾಕೆ ಆಡಿಸ್ತಾರೆ ಹೇಳಿ ಮೇಳದ ಆಟ? ಅಲ್ವಾ? ನಮ್ಮ ಮೇಲಿನ ಪ್ರೀತಿಯಿಂದ ಪಾವಂಜಿ ಮೇಳದ ಯಕ್ಷಗಾನ ಬೇಕು ಅಂತ. ನಾನು ಬರುದಿಲ್ಲ ಅಂತ ಹೇಳಿದ್ರೆ ಈಗ ಮೊನ್ನೆ ನವೆಂಬರ್ 13ನೇ ತಾರೀಕಿಗೆ ಮೇಳ ಪ್ರಾರಂಭ ಆಗಿದೆ. ಲಾಸ್ಟ್ ನವೆಂಬರ್ 13ಕ್ಕೆ. ಇವತ್ತು ಸಾಧಾರಣ ಏಪ್ರಿಲ್ ಹಂತದಲ್ಲಿ ನಾವಿದ್ದೇವೆ. ಏಪ್ರಿಲ್ 15, 16, 17 ಅಂದಾಜಿಗೆ 17ನೇ ತಾರೀಕು ಈ ಅಂದಾಜಿಗೆ ನಾವಿದ್ದೇವೆ. ಇವತ್ತು ಯಾವ ಹಬ್ಬ ಹರಿದಿನ ಆಗಲಿ, ಯಾವ ಸ್ಯಾಟರ್ಡೆ ಸಂಡೇ ಆಗಲಿ, ಯಾವುದೇ ನನ್ನ ವೈಯಕ್ತಿಕ ಫ್ಯಾಮಿಲಿ ಪ್ರೋಗ್ರಾಮ್ ಆಗಲಿ, ನನಗೆ ರಜೆ ಮಾಡ್ಲಿಕ್ಕಿಲ್ಲ. ರಜೆ ಮಾಡುವಾಗಿಲ್ಲ. ನಾನು ಏನೇ ಆದ್ರೂ ಕೂಡ ನಾನು ಹೋಗ್ಲೇಬೇಕು. ಒಂದು ಥ್ರೋಟ್ ಇನ್ಫೆಕ್ಷನ್ ಆಗಿ ಪದ್ಯ ಹೇಳಲಿಕ್ಕೆ ಆಗದಿರಲಿ, ನನಗೆ ಬಂದು ಹೋಗಿ ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಈಗಲೂ. ಹಾಗಿರುವಾಗ ನನ್ನ ಜೀವನ ಹೇಗಿರ್ಬೋದು ನೀವು ಯೋಚನೆ ಮಾಡಿ. ಹಗಲು ಅದು ಡೈಲಿ ನನ್ನ ಮೇಳಕ್ಕೆ ಹೋಗ್ಲೇಬೇಕು. 2 ಗಂಟೆ 3 ಗಂಟೆ ಆಗಿತ್ತು ಬರುವಾಗ. ಬೆಳಿಗ್ಗೆ ಬರುವಾಗ ಮಕ್ಕಳ ಜೊತೆ ಸ್ವಲ್ಪ ಹಳ್ಳಿ ಮಕ್ಕಳು, ನಾನು ಹೇಳುವಾಗ ಮಕ್ಕಳು ಸ್ಕೂಲ್ಗೆ ಹೋಗಿ ಆಗಿರುತ್ತೆ, ಅವರು ಬರುವಾಗ ನಾನಿರಲ್ಲ. ಇದೆಲ್ಲ ತ್ಯಾಗ ಯಾರಿಗೋಸ್ಕರ ಮಾಡ್ತಿದ್ದೇವೆ ಹೇಳಿ? ಕಲಾವಿದರಿಗೋಸ್ಕರ. ಎಷ್ಟು ಜನ ಇದನ್ನು ಅರ್ಥ ಮಾಡ್ತಾರೆ ಅಂತೇಳಿ ನನ್ನ ಧರ್ಮ ಎಂಬ ವಿಷಯಕ್ಕೋಸ್ಕರ ನಾನು ಮಾಡ್ತಾ ಇದ್ದೆ. ನನಗೂ ನನ್ನ ಮಕ್ಕಳ ಜೊತೆಗೆ ನನ್ನ ಫ್ಯಾಮಿಲಿ ಜೊತೆಗೆ ಆರಾಮವಾಗಿ ಎಲ್ಲೆಲ್ಲೂ ತಿರುಗಾಡ್ಕೊಂಡಿರ್ಬೋದು. ಇಷ್ಟು ದಾನಿಗಳ ಅವರ ಒತ್ತಡಗಳನ್ನು ಸಹಿಸಿಕೊಂಡು ಯಾರ್ಯಾರಲ್ಲಿ ಬೇಡಿ ಕೈಕಾಲ ಹಿಡಿದು ಬೇಡಿ ಇಷ್ಟನ್ನೆಲ್ಲ ಯಾಕೆ ಮಾಡ್ಬೇಕಂದ್ರೆ ನನ್ನ ಕಲೆಗೋಸ್ಕರ,
ಒಂದು ಕಲಾವಿದರಿಗೋಸ್ಕರ ನಮ್ಮನ್ನು ದೇವರ ಕೈ ಬಿಟ್ಟಿಲ್ಲ ಏನೋ ನಿಟ್ಟಿನಲ್ಲಿ. ಅಂದ್ರೆ ನಿಮ್ಮ ಹೆಂಡತಿ ಯಾವತ್ತಾದ್ರೂ ಹೇಳಿದ್ದಾರೆ ಸರ್, ಯಾಕೆ ಇಷ್ಟೆಲ್ಲ ಮಾಡ್ತೀರಾ, ನಮ್ಮ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬಾರ್ದಾ, ಆ ಥರ ಏನಾದರೂ ಹೇಳಿದ್ದಾರೆ ಸರ್? ಟೈಮ್ ಸ್ಪೆಂಡ್ಗೆ ಕೇಳ್ತಾಳೆ, ಒಂದು 2 ದಿವಸ ಅದು ಫ್ರೀ ಮಾಡಿ, ಮಕ್ಕಳಿಗೂ ರಜೆ ಇದೆ ಅಲ್ಲ, ಫ್ರೀ ಯಾವುದಕ್ಕೆಂದೇಳಿ ಮಾಡುದು. ಬಟ್ ನನಗೆ ನನ್ನ ಕ್ಷೇತ್ರದ ಪಾವಂಜಿ ಕ್ಷೇತ್ರದವರು ಪಾಪ ತುಂಬಾ ಒಳ್ಳೆಯವರಾದ ಕಾರಣ ನಾನು ಏನು ಹೇಳಿದ್ರೆ ಅದು ಒಂದು ಪಾವಂಜಿ ಕ್ಷೇತ್ರದಲ್ಲಿ ಆಟ ಆಗುವಾಗ ನನಗೆ ಆಚೆ ಈಚೆ ಹೋಗ್ಲಿಕ್ಕೆ ಸ್ವಲ್ಪ ಅವರ ಅನುವು ಮಾಡಿಕೊಡ್ತಾರೆ. ಅವ್ರಿಗೆ ಅರ್ಥ ಆಗುತ್ತೆ, ಇಲ್ಲಿ ಆಟ ಆಗುವಾಗ ನೀವು ಇಲ್ಲಿ ನಡೀತಾ ಇರಲಿ ಆಟ, ಅಲ್ಲಿ ಕ್ಷೇತ್ರದಲ್ಲಿ ಆಟ ಆಗುವಾಗ ನಾನು ಹೋಗೋದಿದ್ರು ಅಲ್ಲಿಗೆ ನಡೀತದೆ. ಅದು ಕ್ಷೇತ್ರದವರು ನನಗೆ ಕೊಟ್ಟ ಒಂದು ಗಿಫ್ಟ್. ಅದು ನೀವು ನಿಮ್ಮ ಕೆಲಸ ನೋಡಿಕೊಳ್ಳಿ, ಯಾವುದೇ ಒತ್ತಡ ಆಗಲಿ ಯಾವುದೇ ಇದು ನನಗೆ ಸಂಪೂರ್ಣ ಅವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಮ್ಮದೇ ಮೇಳ ಆದ ಕಾರಣ ಸ್ವಲ್ಪ ಕೇಳ್ತಾಳೆ ಅವಳು, ಬಟ್ ಅರ್ಥ ಮಾಡಿಕೊಳ್ತಾಳೆ ಅವಳು ಕೂಡ. ಯಾಕಂತ ಹೇಳಿದ್ರೆ ನಾನು ಎಲ್ಲೆಲ್ಲೂ ನಾನೊಬ್ಬನೇ ತಿರುಗಾಡ್ಲಿಕ್ಕೆ ಅದಕ್ಕೆ ಇದಕ್ಕೆ ಹೋಗುದಲ್ಲ. ಬೇಡ, ಮೇಳ ತಿರುಗಾಟ ಆದ ಕೂಡಲೇ ಜೂನ್ ಫೌಂಡೇಶನ್ನ ಕಾರ್ಯಕ್ರಮ ಆಯಿತು. ಮೇ 25ಕ್ಕೆ ಕಾರ್ಯಕ್ರಮ ಮೇಳದ ಮುಗೀತದೆ. ಜೂನ್ 1ಕ್ಕೆ ಫೌಂಡೇಶನ್ನ ಕಾರ್ಯಕ್ರಮ. ಸಾಧಾರಣ ಜೂನ್ 10ರವರೆಗೆ ಅದರ ಬ್ಯುಸಿಯಲ್ಲಿ ಇರ್ತೇವೆ. ಒಂದು 20-25ನೇ ತಾರೀಕಿಗೆ ಅಮೆರಿಕ ಫಾರಿನ್ ಟೂರು ಅದು ಇದು ಅಂತೇಳಿ ಹೊರಡ್ತೇವೆ. ಕಟೀಲಿನ 5ನೇ ಮೇಳದ ಬಗ್ಗೆ ಮಾತನಾಡುವುದಾದ್ರೆ ಬಹಳ ಪ್ರಸಿದ್ಧಿ ಪಡೆದಿತ್ತು 5ನೇ ಮೇಳ. ಅಟ್ಲ ಭಾಗವತರಿದ್ದಾರೆ, ನಮ್ಗೆ 5ನೇ ಮೇಳನೇ ಬೇಕು, ಅದೇ ಮೇಳ ನಮ್ಗೆ ಯಕ್ಷಗಾನ ಮಾಡಿಸ್ಬೇಕು, ಒಂದು 10 ನಿಮಿಷಕ್ಕಾದ್ರೂ ಅವ್ರು ಬಂದದ್ರಲ್ಲಿ ಹಾಡು ಹೇಳಿ ಹೋಗ್ಬೇಕು ಅಂದ್ರೆ ಆ ತರ ಒಂದು ಟ್ರೆಂಡ್ ಸೆಟ್ ಮಾಡಿದ್ರಿ ನೀವು ಕಟೀಲ್ ಮೇಳದಲ್ಲಿ ಇರ್ಬೇಕಾದ್ರೆ. 5ನೇ ಮೇಳದ ಬಗ್ಗೆ ಹೇಳೋದಾದ್ರೆ ಅದರಲ್ಲಿ ಇದ್ದಂತಹ ಕಲಾವಿದರು ಅವರು ಮತ್ತು ನಿಮ್ಮ ನಡುವಿನ ಒಂದು ಕೋಆರ್ಡಿನೇಷನ್ ಯಾವ ತರ ಇತ್ತು ಅಂತ? ತುಂಬಾ ಚೆನ್ನಾಗಿತ್ತು ಮೇಡಮ್. ಅದು ಈಗಲೂ ಎಣಿಸುವಾಗ ಅದನ್ನು ದುಃಖ ಬರುತ್ತೆ ನಮಗೆ. ಅಂದ್ರೆ ಆ 5ನೇ ಮೇಳ ಯಾವ ರೀತಿ ಆಗಿತ್ತು ಅಂದ್ರೆ ಒಂದು ಸಣ್ಣ ಒಂದು ಹುಡುಗರ ತಂಡ, ದೊಡ್ಡ ಕಲಾವಿದರ ತಂಡ ಅಲ್ಲ. ಅಲ್ಲಿಗೆ ದೊಡ್ಡ ಕಲಾವಿದಗಳು ಯಾರು ಇರಲಿಲ್ಲ. ನಾವು 5ನೇ ಮೇಳ ಆಗುವಂಥ ಸಂದರ್ಭದಲ್ಲಿ ಕೂಡ ನಾವು ಮ್ಯಾನೇಜ್ಮೆಂಟ್ ಮತ್ತೆ ನಾವು ಒಟ್ಟಿಗೆ ಮೀಟಿಂಗ್ ಮಾಡಿ ಆ ಕಲಾವಿದರು ಈ ಕಲಾವಿದರು ಅಂತೇಳಿ ಹೇಳುವಾಗ ಅವರನ್ನು ಕರ್ಕೊಂಡೋಗಿ ಇವರನ್ನು ಕರ್ಕೊಂಡೋಗಿ ಅಂತ ಹೇಳುವಾಗ ಇಲ್ಲ ನೀವು ಕೊಟ್ಟದ್ದು ಸಾಕು ಅಂತೇಳಿ ಮತ್ತೊಂದು 2-3 ಕಲಾವಿದರುಗಳನ್ನು ನಾನು ಸಣ್ಣ ಕಲಾವಿದರುಗಳನ್ನು ಬೇರೆ ಬೇರೆ ತಂಡದಿಂದ ನಾನು ಪಡ್ಕೊಂಡೆ. ಅವರು ಕೊಟ್ಟ ಕಲಾವಿದರನ್ನು ಇಟ್ಕೊಂಡು ಬಟ್ ಆ ಕಲಾವಿದರ ಜೊತೆಗೆ ನಿರಂತರ ಸಂಪರ್ಕ ಇಟ್ಕೊಂಡು ಈ ಪ್ರಸಂಗ ಹೀಗೆ ಹೋಗ್ಬೇಕು ಹಾಗೇ ಹೋಗ್ಬೇಕು ಅಂತ ಎಲ್ಲವನ್ನು ಸೆಟ್ ಮಾಡಿ ಚಂದ ಮಾಡಿದ್ದು. ಅದು ಭಾರಿ ಪ್ರಸಿದ್ಧಿ ಪಡೆದಿತ್ತು. ದೇವಿಮಾತ್ಮೆ ಯಕ್ಷಗಾನ ಅಂತೇಳಿ ಅದು ಇಡೀ ಟ್ರೆಂಡ್ ಆಗಿತ್ತು ಆ ಟೈಮಲ್ಲಿ ನೋಡ್ಲಿಕ್ಕೆ. ಪ್ರತಿಯೊಬ್ಬರು ನಾನು ಹಾಗೆ ಹೇಳಿದೆಲ್ಲ, ಎಲ್ಲೆಲ್ಲಿಂದ ಫೋನ್ ಬಂದಿತ್ತು, ಅಷ್ಟು ಒತ್ತಡ ಆಗಿತ್ತು. ಎಷ್ಟೆಷ್ಟು ಹೊತ್ತಿಗೆ ಆ ಚಂಡಮಂಡಲ ದೇವಿಯ ರಕ್ತ ಬೀಜನ ಆ ಹುಡುಗ ಪಾಪ ದೇವಿ ಮಾಡುವಾಗ ಈಗ ಪ್ರಶಾಂತ್ ನೆಲ್ಲಿಯಾಡಿ ಪ್ರಶಾಂತ್ ಈಗ ಪ್ರಸಿದ್ಧ ದೇವಿ ಪತ್ರಧಾರಿ. ಅವ 3ನೇ ಸ್ತ್ರೀವೇಷ. ನಾನು 5ನೇ ಮೇಳಕ್ಕೆ ಅವನನ್ನು ಕರೆತರುವಂತ ಸಂದರ್ಭದಲ್ಲಿ ಪ್ರಥಮ ಸ್ತ್ರೀವೇಷ ಅಲ್ಲ, ಸೆಕೆಂಡ್ ಸ್ತ್ರೀವೇಷ ಅಲ್ಲ, 3ನೇ ಸ್ತ್ರೀವೇಷಕ್ಕೆ ಕಟೀಲು 1ನೇ ಮೇಳದಲ್ಲಿ ಇದ್ದವ. ನನಗೆ ಅವನನ್ನು ಕೊಡಿ ಅಂತ ಹೇಳಿದೆ. ಆವಾಗಲೇ ಕೇಳಿದೆ, ಮ್ಯಾನೇಜ್ಮೆಂಟ್ ಕೇಳಿದ್ರು, ಇಲ್ಲ ಅವನನ್ನು ಇಟ್ಕೊಂಡು ನೀನು ದೇವಿ ಅಂತದನ್ನು ಮಾಡೋದು ಇಲ್ಲ, ಸಾಧ್ಯ ಇಲ್ಲ ನಿನ್ನಂತ. ಇಲ್ಲ ನೀವು ಕೊಡ್ತಿದ್ರೆ ಒಂದು ರಮೇಶ್ ಭಟ್ರನ್ನ ಕೊಡಿ, ಒಳ್ಳೆ ದೇವಿ ಅದು. ಇಲ್ಲದಿದ್ರೆ ಏನು ಗೊತ್ತಿಲ್ಲದ ಮಕ್ಕಳನ್ನು ಕೊಡಿ, ನನಗೆ ಯಾರ್ಯಾರನ್ನು ಕೊಡಬೇಡಿ ನೀವು ಹೇಳಿ ಚರ್ಚ್ ಅಂದ್ರೆ ಈ ಸಾಮಾನ್ಯ ಭಾಷೆಯಲ್ಲಿ ಚೊರ್ರೆ ಮಾಡಿ ಅಂತ. ಅವಾಗ ಒಳ್ಳೆ ಪ್ರೀತಿಯಲ್ಲಿದ್ವಿ ನಾವೆಲ್ಲ, ಮ್ಯಾನೇಜ್ಮೆಂಟ್ ನಾವೆಲ್ಲ. ಹಾಗೆ ಅವರಂತ ಪಡ್ಕೊಂಡದ್ದು ನಾನು. ಮತ್ತೆ ಪ್ರತಿಯೊಂದನ್ನು ಹೇಳಿ ಅರ್ಥಗಾರಿಕೆಯಿಂದ ಹಿಡಿದು ಆ ರಂಗಸ್ಥಳದಲ್ಲಿ ಹೇಗೆ ನಿಲ್ಲುವುದು ಇದನ್ನೆಲ್ಲ ಕೂಡ ಅವರಿಗೆ ಹೇಳಿ ಸೆಟ್ ಮಾಡಿದ್ದು ಈಗಲೂ ಆ ಹುಡುಗನಿಗೆ ತುಂಬಾ ನೆನಪಿದೆ. ಅದು ಈಗಲೂ ಆ ಭಾವನೆ ನನ್ನ ಮೇಲೆ ಒಳ್ಳೆ. ಹೌದು, ನೆಲ್ಲಿಯಾಡಿ ಪ್ರಶಾಂತ್. ಮತ್ತೆ ಮಾನಿಷಾದ ಪ್ರಸಂಗ, ಕೆಲವೆಲ್ಲ ಪ್ರಸಂಗಗಳನ್ನು ನಾವು ಸೆಟ್ ಮಾಡಿದ್ದೇವೆ. ಬೇರೆ ಬೇರೆ ಕಲಾವಿದಗಳು ಇದ್ರು ನಮ್ಮ ಜೊತೆ. ಚಂಡಮಂಡಲ ಇದಾಗಲಿ ಮಾನಿಷಾದ ಪ್ರಸಂಗ ಇಲ್ಲಿವರೆಗೆ ಅಂತ ಹೇಳಿದ್ರೆ ನಾನು ಮೊನ್ನೆ ಒಂದು ಸ್ಪೀಚಲ್ಲಿ ಕೂಡ ಅದನ್ನು ಹೇಳಿದೆ. ಒಟ್ಟಿಗೆ ಪುರುಷೋತ್ತಮ ಪೂಂಜರು ಬರೆದಂಥ ಪ್ರಸಂಗ ಮಾನಿಷಾದ ಕರ್ನಾಟಕ ಮೇಳದಲ್ಲಿ ಮೊದಲು 90-95 ದಶಕದ ಇದರಲ್ಲಿ ಆ ಟೈಮಲ್ಲಿ ಬಿಟ್ಟವರು ಅನಂತರ ಮಾನಿಷಾದ ಪ್ರಸಂಗವನ್ನೇ ಆಡಿಸುವುದನ್ನೇ ಬಿಟ್ಟಿದ್ರು ಅವರು ಪೂಂಜರು. ನಮ್ಮ 5ನೇ ಮೇಳದಲ್ಲಿ ನಾನು ಸೆಟ್ ಮಾಡಿದ ನಂತರ ಅವರು ಆಟ ನೋಡ್ಲಿಕ್ಕೆ ಅಂತ ದಂಪತಿ ಸಮಯದಲ್ಲಿ ಬಂದಿದ್ರು. ಅವರು ಬಂದು ನನ್ನನ್ನು ಅಪ್ಪೆ ಹಿಡಿದು ಕಣ್ಣೀರು ಹಾಕಿ ಹೋಗಿದ್ದಾರೆ. ನಾನು ಈ ಪ್ರಸಂಗ ಸತ್ತೇ ಹೋಯ್ತು ಅಂತ ಗ್ರಹಿಸಿದ್ದೆ, ಆದರೆ ಪುನಃ ಜೀವ ಕೊಟ್ಟಿನಿ ಅದಕ್ಕೆ ಅಂತೇಳಿ ಅಷ್ಟು ಪ್ರೀತಿಸಿದ್ರು ಅವರ ಆ ಪ್ರಸಂಗವನ್ನು. ಆ ಮೇಳವನ್ನು ಆ ರೀತಿ ನಾನು ಕಟ್ಟಿದ್ದೆ. ಆಮೇಲೆ ಕೆಲವರು ತುಂಬ ಒಳ್ಳೆಯದು ಆದ ನಂತರ ಮತ್ತೆ ಅದೊಂದು ದೃಷ್ಟಿ ಬೀಳುದು ಅಂತ ಹೇಳಿರ್ತಾರಲ್ಲ, ಎಷ್ಟು ಒಳ್ಳೆಯವರು ಇರ್ತಾರೋ ಅಷ್ಟೇ ಕೆಟ್ಟವರು ಕೂಡ ಇರ್ತಾರೆ. ಅದು ಒಳ್ಳೇದಾಯ್ತು ಅಂತ ಹೇಳುವವರು ಇರ್ತಾರೆ, ಅದನ್ನು ಕೆಟ್ಟದ್ದು ಮಾಡ್ಲಿಕ್ಕೆ ನೋಡುವವರು ಇರ್ತಾರೆ. ಕೆಲವರಿಗೆ ಅದನ್ನು ನೋಡ್ಲಿಕ್ಕೆ ಆಗಿಲ್ಲ, ಅದನ್ನು ನೋಡ್ಲಿಕ್ಕೆ ಆಗಲಿಲ್ಲ, ಸಹಿಸ್ಲಿಕ್ಕೆ ಆಗಲಿಲ್ಲ. ಇಲ್ಲದಿದ್ರೆ ಒಂದು ಒಳ್ಳೆ ರೀತಿಯಲ್ಲಿತ್ತು, ಒಂದು ಒಳ್ಳೆ ತಂಡವಾಗಿತ್ತು. ಅದು ಹೇಗಾದ್ರೂ ಮಾಡಿ ಹೊಡಿಲೇಬೇಕು ಅಂತ ಹಠ ತೊಟ್ಟರು, ಪಣ ತೊಟ್ಟರು. ಅದು
ಈಗ ನಾನು ಹೇಳಿದೆಲ್ಲ, ನಾನು ಆಗ ಮಾತಾಡೋದು ನಿಮ್ಮಲ್ಲಿ ಹೇಳಿದೆ, ಒಂದು ಬಲಿಪರ ಸಿಟ್ಟು, ಕುರಿಯದವರ ಸಿಟ್ಟು ಅಂತ ಹೇಳಿದೆಲ್ಲ. ಅವಾಗ ಅಂದ್ರೆ ಒಂದು ಮೇಳ ಅಂತ ಹೇಳುವಾಗ ಭಾಗವತನ ಹೊಂದಿಕೊಂಡೇ ಇರುದದು. ಅದು ಕಟೀಲಾಗ್ಲಿ ಯಾವ್ದು, ಕಟೀಲ ಯಾವ ಮೇಳ ಅಂತೆ, ಅದು ಬಲಿಪರ ತಂಡ. ಇದು 5ನೇ ಮೇಳ ಅಂತ ಹೋಗುವಾಗ ಪಟ್ಲನ ತಂಡ, ಪಟ್ಲನ ಮೇಳ ಆಗ್ತಿತ್ತು, ಕಟೀಲದ ಮೇಳ ಅಂತ. ಅಂದ್ರೆ ಅಲ್ಲಿವರೆಗೆ ಆ ಮನಸ್ಥಿತಿಗೆ ನಮ್ಮಿಂದ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಮನಸ್ಥಿತಿಯಲ್ಲಿ, ದುಷ್ಟ ಮನಸ್ಥಿತಿಯಲ್ಲಿ ಇರುವವರಲ್ಲಿ ನಾವು ಯಾವ ರೀತಿ ನಿಮ್ಮ ಒಂದು ಪಾಪ್ಯುಲಾರಿಟಿಯನ್ನ ಸಹಿಸ್ಲಿಕ್ಕಾಗ್ಲಿಲ್ವ? ಅಂದ್ರೆ ನಮ್ಗೆ ಎಷ್ಟು, ನಾನು ಹೇಳಿದ್ರೆ ನನ್ನ ಅಭಿಮಾನಿ ದೇವರುಗಳು ನನ್ನನ್ನು ಎಷ್ಟು ಬೆಳೆಸೋರು ಎಷ್ಟು ಜನ ಇದ್ರು, ಅಷ್ಟೇ ಜನ ಅದನ್ನು ಅದು ನಮ್ಮ ಕಂಡಾಗ ಆಗಿತ್ತಲ್ಲ. ಇಲ್ಲದ್ರೆ ನಾವೇನಾದ್ರೂ ದುಶ್ಚಟದಿಂದ, ನಮ್ಮ ದುರ್ಬುದ್ಧಿಯಿಂದ ಏನಾದ್ರೂ ನಮ್ಗೆ ಅವಘಡಗಳಾಗಿ ಆದ್ರೆ ಅದಕ್ಕೆ ಕ್ಷಮೆ ಇಲ್ಲ. ಇದು ಪಾಪ್ಯುಲಾರಿಟಿಯನ್ನೇ ಸಹಿಸ್ಲಿಕ್ಕೆ ಆಗದೆ ಇಂಥ ಕೃತ್ಯಗಳನ್ನ ಕೆಲವು ಮಾಡುವವರಿಗೆ ನಾವು ಏನು ಹೇಳಲಿಕ್ಕೆ ಆಗುತ್ತೆ? ತಾಯಿ ಉತ್ತರ ಕೊಡ್ತಾಳೆ, ನಮ್ಮನ್ನು ತಾಯಿ ಕೈ ಬಿಡ್ಲಿಕ್ಕಿಲ್ಲ ಎಂಬ ಒಂದು ನಂಬಿಕೆ, ಅದನ್ನು ಆ ಕಟೀಲು ತಾಯಿ ಇವತ್ತಿಗೂ ನನ್ನನ್ನು ಕೈ ಬಿಟ್ಟಿಲ್ಲ. ಇವತ್ತಿಗೂ ನಿಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ಕೈ ಬಿಟ್ಟಿಲ್ಲ. ಮತ್ತೆ ಈಗ ಪಾವಂಜಿ ಮೇಳದ ಬಗ್ಗೆ ಮಾತನಾಡೋದಾದ್ರೆ, ಅಕ್ಷಯ್ ಕುಮಾರ್ ಮಾರ್ನಾಡ್ ಅವರು ದೇವಿ ವೇಷವನ್ನ ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಒಂದು ಟ್ರೆಂಡ್ ಸೆಟ್ ಆಗಿದೆ ಅಂತ ಹೇಳಿದ್ರೆ ಪಾವಂಜಿ ಮೇಳದ್ದು ಪಟ್ಲದಾರ್ನ ಅಂದ್ರೆ ಪಟ್ಲ ಸತೀಶ್ ಶೆಟ್ಟಿ ಅವರ ಭಾಗವತಿಕೆ ಇರಬೇಕು, ಅಕ್ಷಯ್ ಕುಮಾರ್ ಅವರ ದೇವಿ ಇರಬೇಕು ಅಂತ. ಆ ಕಲಾವಿದರ ಬಗ್ಗೆ ಮಾತಾಡೋಣ. ತುಂಬಾ ಒಳ್ಳೆ ಹುಡುಗ. ಅವನನ್ನು ನಾನೇ ಮೇಳಕ್ಕೆ ತಂದವ. ಕಟೀಲು ಮೇಳದಲ್ಲಿರುವಾಗ ಶ್ರೀವೇಶದಲ್ಲಿ ತೆಂಕುತಿಟ್ಟಲ್ಲಿ ಅನೇಕ ಹಿರಿಯ ಕಲಾವಿದಗಳು ಒಂದು ಬೇರೆ ಒಂದು ವೆರೈಟಿ ಹೊಸತನವನ್ನು ಸೃಷ್ಟಿ ಮಾಡಿದ ಒಂದು ದೀಪಕ್ ರಾವ್ ಪೇಜ್ ಅವರ ಹೊಸತನದ ಟ್ರೆಂಡ್ ಸೆಟ್ ಮಾಡಿ ಒಂದು ಯುವಕರನ್ನು ಆಕರ್ಷಣೆ ಮಾಡಿದ್ರು. ಆ ನಂತರ ಅವರಿಂದ ಪುಳಕಿತರಾಗಿ ಅಕ್ಷಯ್ ಮಾರ್ನಾಡ್ ಒಂದು ಒಳ್ಳೆಯ ಕಲಾವಿದರಾಗಿ ಮತ್ತೆ ಕೇಳುವಂತ ಮತ್ತೆ ಒಳ್ಳೆ ಹೊಂದಿಕೆ ಆಗುವಂತ ಒಬ್ಬ ಕಲಾವಿದ. ನನ್ನ ಜೊತೆನೆ 5ನೇ ಮೇಳದಲ್ಲಿ ಕಲಾವಿದರಾಗಿದ್ರು. ಮಾಲಿನಿ ಎಲ್ಲ ಮಾಡ್ತಾ ಇದ್ರು ಆ ಟೈಮಲ್ಲಿ. ಪ್ರಶಾಂತನ ದೇವಿ, ಅಕ್ಷಯನ ಮಾಲಿನಿ ಆ ಟೈಮಲ್ಲಿ. ಮತ್ತೆ ಮಾನುಷದಲ್ಲೂ ಹಾಗೆ ಅಕ್ಷಯನ ಸೈರಿಣಿ, ಪ್ರಶಾಂತನ ಸೀತೆ. ಹೀಗೆ ಆ ಕಾಂಬಿನೇಷನ್ಗಳು ಭಾರಿ ಚೆನ್ನಾಗಿ. ಅಮ್ಮಂಜಿ ಮೋಹನ ಮತ್ತೆ ಗುಜರಿ ನಾರಾಯಣ ಹಾಸ್ಯಗಾರರು, ಪೆರುವೈ ನಾರಾಯಣ ಶೆಟ್ಟರು ನಮಗೆ 1-2-3 ವರ್ಷ ಅವರ ಒಡನೆ ಇಟ್ಟಿತ್ತು. ಇಂಥ ಎಲ್ಲ ಕಲಾವಿದಗಳೆಲ್ಲ ನಾವು ಭಾರಿ ಹೊಂದಾಣಿಕೆಯಲ್ಲಿ ತಿರುಗಾಟ ಮಾಡಿದವರು ನಾವು. ಅಕ್ಷಯ್ ಮಾರ್ನಾಡ್ ಒಳ್ಳೆಯ ಕಲಾವಿದ. ಪೌರಾಣಿಕದಲ್ಲಿ ಈಗಿನ ಮಟ್ಟಿಗೆ ನಮ್ಮ ತೆಂಕುತಿಟ್ಟಲ್ಲಿ ಒಂದು ಸ್ತ್ರೀ ಪಾತ್ರಧಾರಿ ಯಾರು ಅಂತ ಕೇಳಿದ್ರೆ ಅದು ಅಕ್ಷಯ್ ಮಾರ್ನಾಡಿ ನಂಬರ್ 1. ಎಲ್ಲ ಕಲಾವಿದರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಸರ್? ನಿಮ್ಮ ಪಾವಂಜಿ ಮೇಳದಲ್ಲಿರುವಂತ ಯುವ ಕಲಾವಿದರಿದ್ದಾರೆ, ಹೊಸ ಯುವಕರೆಲ್ಲ ಬರ್ತಾ ಇದ್ದಾರೆ ಆಕರ್ಷಿತರಾಗಿ ಯಕ್ಷಗಾನಕ್ಕೆ. ಏನ್ ಅನಿಸ್ತಾ ಇದೆ ಸರ್? ತುಂಬಾ ಸಂತೋಷ ಆಗುತ್ತದೆ. ಪಾವಂಜಿ ಮೇಳದ ಎಲ್ಲ ಕಲಾವಿದರು ನಮ್ಮ ಮೇಲಿನ ಅಭಿಮಾನದಿಂದ ಎಲ್ಲ ಬಂದವರು ಎಲ್ಲ. ಅವರ ಈಗ ಅಕ್ಷಯ್ ಮಾರ್ನಾಡ್ ಕೂಡ ಹಾಗೆ ಕಟೀಲು ಮೇಳವನ್ನು ಯಾಕೆ ಬಿಟ್ಟು ಅದೇ ಪೋಸ್ಟಲ್ಲಿ ಇದ್ದವ, ಯಾಕೆ ಬಂದದ್ದಂತ. ಈಗ ಪಾವಂಜಿ ಮೇಳಕ್ಕೆ ಯಾಕೆ ಬರಬೇಕಾದ ಅನಿವಾರ್ಯತೆ ಏನೇ ಇರಲಿಲ್ಲ ಅವನಿಗೆ. ಆದರೆ ನನ್ನ ಮೇಲಿನ ಅಭಿಮಾನದಿಂದ, ನನ್ನ ಮೇಲಿನ ಪ್ರೀತಿ, ಸತೀಶಣ್ಣನ ಜೊತೆ ನಾವಿರಬೇಕು ಅಂತ ಒಂದು ಆಶೆಯಿಂದ ಎಲ್ಲ ಕಲಾವಿದರುಗಳು, ಮೋಹನ್ ಬೆಳ್ಳಿಪಳ್ಳಿ, ಲೋಕೇಶ್ ಆಗಲಿ, ಎಲ್ಲ ಕಾವಳಗಟ್ಟೆ ಆಗಲಿ, ಎಲ್ಲ ಕಲಾವಿದರುಗಳು ಹಾಗೆ. ಪಾವಂಜಿ ಪ್ರತಿ ಮೇಳದ ಕಲಾವಿದರುಗಳು ಕೂಡ ನನ್ನ ಮೇಲಿನ ಅಭಿಮಾನದಿಂದ ಮತ್ತೆ ಕ್ಷೇತ್ರದ ಬಗ್ಗೆ, ಪಾವಂಜಿ ಕ್ಷೇತ್ರದ ಬಗ್ಗೆ ತುಂಬ ಒಲವು ಎಲ್ಲ ಕಲಾವಿದರುಗಳು. ಅದಕ್ಕೆ ಪಾವಂಜಿ ಮೇಳದ ಕಲಾವಿದರು ಅಂತೇಳಿ ಅಲ್ಲ, ಯಾವುದೇ ಕಲಾವಿದರಲ್ಲಿ ಹೊರಗಿನ ಕಲಾವಿದರಲ್ಲಿ ಕೇಳಿದ್ರು ಕೂಡ ಪಾವಂಜಿ ಕ್ಷೇತ್ರದ ಬಗ್ಗೆ ಅಪಾರ ಅಭಿಮಾನ. ಅಂದರೆ ಅವರು ಕಲಾವಿದರಿಗೆ ಕೊಡುವ ಗೌರವ ಬೇರೆ ಮಳೆಗಾಲದ ಕಾರ್ಯಕ್ರಮಗಳಲ್ಲಾಗಲಿ ಎಲ್ಲ ಕಡೆಗಳಲ್ಲಿ ಏನೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಆ ಕ್ಷೇತ್ರ ಕಲಾವಿದರಿಗೆ ಕೊಡುವ ಗೌರವ ಯಾವ ಕ್ಷೇತ್ರವೂ ಕೊಟ್ಟಿಲ್ಲ. ಅದು ಬಹಳ ವಿಶೇಷ. ಈಗ ಕಟೀಲು 5ನೇ ಮೇಳದಲ್ಲಿರ್ಬೇಕಾದ್ರೆ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿದ್ರಿ ನೀವು. ಅಂದ್ರೆ ಎಲ್ಲರೂ ಕೂಡ ಒಂದ್ಸಲ ಯಕ್ಷಗಾನದತ್ತ ಮುಖ ಮಾಡಿ ನೋಡ್ಬೇಕು ಆ ರೀತಿ ಮಾಡಿದ್ರಿ. ಆಮೇಲೆ ಅಲ್ಲಿ ಏನೋ ಚಿಕ್ಕ ಪುಟ್ಟ ವೈಮನಸ್ಸು, ಮಾತುಕತೆ, ರಾಜಕೀಯವೋ ಅಥವಾ ನಿಮ್ಮ ಖ್ಯಾತಿಯನ್ನ ನೋಡಿ ಸಹಿಸ್ಲಿಕ್ಕೆ ಆಗ್ಲಿಲ್ವೋ ಏನೋ, ಅಲ್ಲಿ ಒಂದು ಆ ರೀತಿ ಇನ್ಸಿಡೆಂಟ್ ಆಯ್ತು. ಆಮೇಲೆ ನೀವು ಪಾವಂಜಿ ಮೇಳದ ಮುಂದಾಳತ್ವವನ್ನು ವಹಿಸಿಕೊಳ್ತೀರಿ. ಪಾವಂಜಿ ಮೇಳ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಹೋಗ್ತಿತ್ತು. ಆಮೇಲೆ ಅದರ ಪ್ರಾರಂಭದಲ್ಲಿ ಅಲ್ಲೂ ಕೂಡ ಕೆಲವೊಂದಿಷ್ಟು ಜನ ಹುಳಿ ಹಿಂಡುವ ಕೆಲಸವನ್ನ ಮಾಡಿದ್ರು. ಪಾವಂಜಿ ಮೇಳದಲ್ಲಿ ಏನು ಆಗ್ತಾ ಇದೆ ಅಂತೆ, ಅಕ್ಷಯ್ ಕುಮಾರ್ ಮಾರ್ನಾಡ್ ದೇವಿ ಪಾತ್ರ ಹಾಕ್ತಾರೆ, ಅವರಿಗೆ ಕಿರೀಟವೇ ತಲೆ ಮೇಲೆ ನಿಲ್ತಿಲ್ಲ ಅಂತೆ, ಏನೇನೋ ಮಾತುಗಳೆಲ್ಲ ಕೇಳಿವಂತು ಸರ್. ಇಂಥವರಿಗೆ ನೀವು ಏನ್ ಹೇಳ್ತೀರಾ ಈ ರೀತಿ ಅಪಪ್ರಚಾರ ಮಾಡುವವರಿಗೆ? ಅದಕ್ಕೆ ಏನು ಹೇಳಿ, ಅದು ಏನಂತ ಹೇಳಿದ್ರೆ ಅದಕ್ಕೆ ಶಬ್ದಗಳು ಸಿಗ್ತಾ ಇಲ್ಲ. ಅದಕ್ಕೆ ಏನಾದ್ರೂ ಮಾಡಿ ಅದನ್ನು ಹಾಳು ಮಾಡಬೇಕೆಂಬ ಪ್ರಯತ್ನ ಅಷ್ಟೇ, ಬೇರೇನಿಲ್ಲ. ಏನಾದ್ರೂ ಮಾಡಿ
ಪಾವಂಜೆ ಮೇಳೆ ಎನ್ನುವುದು ಯಾರು ಮಾತಾಡಬಾರ್ದು, ಯಾರು ಆಡಿಸಬಾರ್ದು. ಅದು ಆ ನಂತರ ಕೂಡ ತುಂಬ ಪ್ರಯತ್ನ ಪಟ್ಟಿದ್ರು ಅದನ್ನು ಹೇಗಾದರೂ ಮಾಡಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕಟೀಲು ಬಿಟ್ಟ ನಂತರ ಆ 1 ವರ್ಷ ಬೇರೆ ಅತಿಥಿಯಾಗಿ ಬೇರೆ ಬೇರೆ ಮೇಳೆಗಳಿಗೆ, ಹನುಮಗಿರಿಯ ಬೇರೆ ಬೇರೆ ಮೇಳೆಗಳಿಗೆ ನನ್ನನ್ನು ಕರೀತಿದ್ರು, ಅತಿಥಿಯಾಗಿ ಕರೀತಿದ್ರು, ಹೋಗ್ತಾ ಇದ್ದೆ. ಅಲ್ಲೂ ಕೂಡ ಬಂದು ಅವನನ್ನು ಕರೀಬಾರ್ದು, ನಮ್ಮನ್ನು ಬಿಟ್ಟವ. ಬೇರೆ ಬೇರೆ ದೊಡ್ಡ ದೊಡ್ಡ ಮಟ್ಟಿನಲ್ಲಿ ಇನ್ಫ್ಲುಯೆನ್ಸ್ಗಳು ಅದು ಇದು ಎಲ್ಲ. ಅಂದರೆ ನಾನು ಯಾವ ಕಾರಣಕ್ಕೂ ಯಕ್ಷಗಾನದಲ್ಲಿ ನಾನು ತಲೆ ಎತ್ತಬಾರದು, ಅಲ್ಲಿವರೆಗಿನ ಪ್ರಯತ್ನ ನಡೆದಿದೆ. ಆನಂತರ ಪಾವಂಜೆ ಕ್ಷೇತ್ರದವರು ಗಟ್ಟಿ ನಿಂತು, ಬನ್ನಿ ನಾವಿದ್ದೇವೆ, ನಿಮಗೆ ಯಾರು ನಮ್ಮ ಹತ್ರ ಬರುವವರು ನೋಡೋಣ ಅಂತ ಅವರು ಗಟ್ಟಿ ನಿಂತರು. ಪಾವಂಜೆ ಕ್ಷೇತ್ರದವರು, ನೀವು ನಮ್ಮ ಹತ್ರ ಬನ್ನಿ, ನಾವು ಮಾಡೋಣ ಅಂತ. 1 ತಿಂಗಳಲ್ಲಿ ಡಿಸೈಡ್ ಆದ ಮೇಳ. ಒಂದು ಮೇಳ ನಿರ್ಣಯ ಆಗಿ ಒಂದು ಮೇಳ ಹೊರಡಬೇಕಿದ್ರೆ ಕನಿಷ್ಠ 3 ವರ್ಷ ಆದ್ರೂ ಬೇಕು. ಕೇವಲ 1 ತಿಂಗಳಲ್ಲಿ ಲಾರಿ ಬಸ್ಸಿನಿಂದ ಹಿಡಿದು, ಅದು ದುಡ್ಡಿದ್ರೆ ಆಗುತ್ತೆ ಬಿಡಿ, ಎಲ್ಲ ಬೆಳ್ಳಿಯ ಕಿರೀಟ, ಬೆಳ್ಳಿಯ ತೊಟ್ಟಿಲು, ರಂಗಸ್ಥಳ, ಕಲಾವಿದರು, ವೇಷಭೂಷಣ ಎಲ್ಲ ರೆಡಿಯಾಗಿ, ಅದೊಂದು ದೇವರ ಸಂಕಲ್ಪ ಅಂತ. ಒಬ್ಬ ವ್ಯಕ್ತಿ ಸಾಧ್ಯವಿಲ್ಲ, ಇಷ್ಟನ್ನು ಮಾಡ್ಬೋದು ದುಡ್ಡಿದ್ರೆ. ಈಗ ನಾನು ಹೇಳಿದ ಇಷ್ಟನ್ನು ದುಡ್ಡಿದ್ರೆ ಮಾಡ್ಬೋದು. ಆಟಕ್ಕೆ ಏನ್ ಮಾಡ್ತೀರಿ? ಕಾರ್ಯಕ್ರಮಕ್ಕೆ ಮೇಳ ಹೊರಡಬೇಕಿದ್ರೆ 6 ತಿಂಗಳ ಕ್ಯಾಂಪ್ ಲಿಸ್ಟ್ ಅನ್ನು ಪ್ರಥಮ ವರ್ಷವೇ ಹಾಕಿದ್ದೇನೆ ನಾನು. 1 ತಿಂಗಳ ಕ್ಯಾಂಪ್ ಲಿಸ್ಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಮೇಳಕ್ಕೆ ಸಾಧ್ಯ ಇಲ್ಲ. ಹೊಸ ಮೇಳ 6 ತಿಂಗಳ ಕ್ಯಾಂಪ್ ಲಿಸ್ಟ್ ಅನ್ನು ಫಸ್ಟ್ ಡೇ ಅಲ್ಲೇ ಹಾಕಿದ್ದೇನೆ ನಾನು. ಇದು ನನ್ನ ಸಾಧನೆ ಅಂತ ಹೇಳಿಕೊಳ್ಳೋದಲ್ಲ, ಇದು ಆ ತಾಯಿ ಮತ್ತೆ ಆ ಸುಬ್ರಹ್ಮಣ್ಯ ದೇವರು ಮಾಡಿದಂತ ವಿಚಾರ ಅಂತ. ಅಷ್ಟು ನಮಗೆ ಅಭಿಮಾನಿಗಳು ಇಲ್ಲ, ಕೈ ಬಿಟ್ಟಿಲ್ಲ. ಇಲ್ಲ, ನೀವು ಹಾಕಿ, ಹೌದಾ ನಿಮ್ ಮೇಳವಾ? ನಾನು ಫೋನ್ ಮಾಡಿ ಯಾರಲ್ಲಿ ಹೇಳಿದ್ರು ಕೂಡ, ಹೌದಾ ಸತೀಶ್ ಅಣ್ಣ ನೀವು ಮೇಳ ಮಾಡ್ತೀರಲ್ಲ, ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸತೀಶ್ ಅಣ್ಣ ನೀವು ಮೇಳ ಮಾಡ್ಲೇಬೇಕು, ನಾವು ಇದ್ದೇವೆ ನಿಮ್ ಜೊತೆ, ಎಷ್ಟು ಆಟ ಬೇಕು ಹೇಳಿ, ನಾವು ಕೊಡ್ತೇವೆ ನಿಮ್ಗೆ, ಎಷ್ಟು ವರ್ಷ ಬೇಕು ನಿಮ್ಗೆ ಹೇಳಿ. ಇಲ್ಲಿವರೆಗೆ ನಿಂತವರು ಇದ್ದಾರೆ. ಅಷ್ಟು ವ್ಯವಸ್ಥಿತವಾಗಿ ಎಲ್ಲವನ್ನು ಕೈಗೆ ತಂದು ನನ್ನ ಕೈ ಕೊಟ್ಟಿದ್ದಾರೆ. ನಾನು ತುಲನೆ ಯಾವುದಕ್ಕೂ ಮಾಡಲ್ಲ, ಯಾವುದೇ ಮೇಳಕ್ಕೂ ಕಡಿಮೆ ಇಲ್ಲದ ಹಾಗೆ. ಈಗ ಹೊರಗಿನವರೇ ಹೇಳುವ, ನಮ್ಮ ಕಟೀಲು ಕ್ಷೇತ್ರದ ಕಟೀಲು ದೇವರ ಭಕ್ತರು, ನಾವೆಲ್ಲರೂ ಕಟೀಲು ದೇವರ ಭಕ್ತರಿ. ಆ ಭಕ್ತರು ಕೂಡ ಹೇಳುದು ಪಾವಂಜೆ ಮೇಳ ಅಂತ ಹೇಳಿದ್ರೆ ಕಟೀಲ್ನ 7ನೇ ಮೇಳ ಅಂತ. ನಾನು ಹೇಳೋ ಮಾತಲ್ಲ, ನಿಮ್ಮ ಗಮನಕ್ಕೂ ಬಂದಿರಬಹುದು. ಅಲ್ಲಿವರೆಗೆ ದೇವರು ನಮ್ಮಲ್ಲಿ ಮಾಡಿಸಿದ್ರಲ್ಲ, ನಮಗೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಏನ್ ಬೇಕು ಹೇಳಿ? ವ್ಯಕ್ತಿಗಳು ಯಾರು ಏನೇ ಮಾಡಿದ್ರು ಕೂಡ ದೈವಿ ಶಕ್ತಿ ಬೇರೆ ಇದೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಅಂತ. ನಿಮ್ಗೆ ಯೋಚನೆ ಹೇಗೆ ಬಂತು ಪಟ್ಲ ಫೌಂಡೇಶನ್ ಅಂತ ಒಂದು ಮಾಡಬೇಕು ಅಂತ ಹೇಳಿ? ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ₹1 ದೇಣಿಗೆ ಆದ್ರೂ ಬರುವುದು ಅದು ನನ್ನ ಅಭಿಮಾನದಿಂದ. ಒಂದು 15 ಕೋಟಿ ರೂಪಾಯಿಯವರೆಗೆ ನಾವು ಈಗಾಗಲೇ ಕಲಾವಿದರಿಗೆ, ಕಲೆಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ಪಂದಿಸಿ ಆಗಿದೆ. 65 ಮನೆ ನಿರ್ಮಾಣ ಆಗ್ತಾ ಇದೆ ಈಗ ಕಲಾವಿದರಿಗೆ. 65 ಮನೆಯಲ್ಲಿ 36 ಮನೆ ನಾವು ಕೊಟ್ಟಾಯ್ತು. ಯಕ್ಷಗಾನ ಮಾತ್ರ ಅಲ್ಲದೆ ನೀವು ಸಿನಿಮಾ ಕ್ಷೇತ್ರಕ್ಕೆ ಕೂಡ ಕಾಲಿಡ್ತೀರಾ, ಸಿನಿಮಾದಲ್ಲಿ ಕೂಡ ಹಾಡು ಹಾಡ್ತೀರಾ? ನಾವು ಹಾಡ್ತೀವಿ, ಬಟ್ ಅದು ಯಕ್ಷಗಾನವೇ ಆಗುತ್ತೆ. ದರ್ಶನ ಎಲ್ಲ ತುಂಬಾ ಖುಷಿ ಪಟ್ಟಿದ್ರು, ನಮ್ಮ ತುಂಬ ಆತ್ಮೀಯರು ಕೂಡ. ಸುದೀಪ್ನ ಆಟಿಟ್ಯೂಡ್ ನಿಮ್ಗೆ ಗೊತ್ತು, ಏನಾದ್ರೂ ನೀವು ಬರಲೇಬೇಕು, ಯಾವ ಟೈಮಿಗೆ ಅದು ಬರ್ಬೇಕು ಅಂತ ಹೇಳುವಾಗ ಬಂದ್ರು. ಪಾಪ ಬಂದ ನಂತರ ಬಹಳ ಖುಷಿ ಪಟ್ರು. ತುಂಬಾ ವಲ್ಗರ್ ಆಗಿರುವಂತಹ ಕೆಲವೊಂದು ಜೋಕ್ಸ್ಗಳಾಗಿರ್ಬೋದು ಅಥವಾ ರಾಜಕೀಯವನ್ನ ಹೇಳ್ತರುವಂತದ್ದು. ಕಲಾವಿದನಿಗೆ ಮೆರೀಲಿಕ್ಕೆ ರಂಗದಲ್ಲಿ ಅವನಿಗೆ ಕೆಪಾಸಿಟಿ ಇಲ್ಲದೆ ಇದ್ರೆ